ಹಾಯ್ ಫ್ರೆಂಡ್ಸ್, ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ. ಇದೀಗ ಕಿರುತೆರೆ ಲೋಕಕ್ಕೆ ಒಂದು ಶಾಕಿಂಗ್ ನ್ಯೂಸ್ ಒಂದು ಬಂದಿದೆ. ಸೀರಿಯಲ್ನ ಖ್ಯಾತ ನಟಿಯೊಬ್ಬರು ಇಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಸೀರಿಯಲ್ನಲ್ಲಿ ಗುರುತಿಸಿಕೊಂಡು ಒಂದು ಮಟ್ಟಕ್ಕೆ ಬೆಳೆದು ನಿಂತವರೇ ಈ ರೀತಿಯ ಆತ್ಮಹತ್ಯೆಯ ಯೋಚನೆಯನ್ನ ಮಾಡ್ತಾರೆ. ಇತ್ತೀಚೆಗೆ ಇಂತಹ ಆತ್ಮಹತ್ಯೆ ಪ್ರಕರಣಗಳು ಹಲವಾರು ನಡೆದಿದೆ. ಆದರೆ ಈಗ ಮತ್ತೊಂದು ಘಟನೆ ಕೂಡ ನಡೆದು ಬಿಟ್ಟಿದೆ. ತಮಿಳು ಕಿರುತೆರೆ ಲೋಕದ ಖ್ಯಾತ ನಟಿ ಯಶಿಕಾ ಅವರು ಆತ್ಮಹತ್ಯೆ ಮಾಡಿಕೊಂಡ ನಟಿ. ಯಶಿಕಾ ಚೆನ್ನೈನಲ್ಲಿರುವ ಪೆರವಲೂರ್ನ ವದಪಾಲನಿಯ ಹಾಸ್ಟೆಲ್ನಲ್ಲಿ ವಾಸ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಮೋಹನ್ ಬಾಬು ಎಂಬ ಹುಡುಗನನ್ನ ಯಶಿಕಾ ಪ್ರೀತಿಸ್ತಾ ಇದ್ರು. ಇವರು ಪ್ರೀತಿಸಿದ ಕೆಲವೇ ತಿಂಗಳಿನಲ್ಲಿ ಇಬ್ಬರು ಒಂದು ಬಾಡಿಗೆ ಮನೆಯಲ್ಲಿ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ರು. ಸ್ವಲ್ಪ ದಿನಗಳು ಕಳೆದ ನಂತರ ಮೋಹನ್ ಅಲಿಯಾಸ್ ಅರವಿಂದ್ ಹಾಗೂ ಯಶಿಕಾ ನಡುವೆ ಜಗಳ ನಡೆದು ಮೋಹನ್ ಮನೆ ಬಿಟ್ಟು ಹೋಗಿದ್ದ ಎಂದು ತಿಳಿದು ಬಂದಿದೆ. ಇದರಿಂದ ಮನನೊಂದಿದ್ದ ನಟಿ ಯಶಿಕಾ, ಮೋಹನ್ ನನ್ನನ್ನು ಮದುವೆಯಾಗಲು ನಿರಾಕರಿಸಿದ್ದಾನೆ, ಅಷ್ಟೇ ಪ್ರತಿದಿನ ನನಗೆ ಕಿರುಕುಳ ನೀಡಿದ್ದಾನೆ, ನಮ್ಮದು ಲಿವಿಂಗ್ ರಿಲೇಶನ್ಶಿಪ್ ಬ್ರೇಕ್ ಆಯಿತು, ಅವನಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅಂತ ತನ್ನ ತಾಯಿಗೆ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿದ ನಂತರ ನಟಿ ಯಶಿಕಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ತಾಯಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಪೊಲೀಸರು ಯುವಕನಿಗಾಗಿ ಹುಡುಕಾಟ ನಡೆಸುವುದಾಗಿ ತಿಳಿಸಿದ್ದಾರೆ. ಅದಾದ ನಂತರ ಯಶಿಕಾ ಆತ್ಮಹತ್ಯೆಯ ರಹಸ್ಯ ಬಯಲಾಗಲಿದೆ ಅಂತ ತಿಳಿದು ಬಂದಿದೆ. ಏನೇ ಆಗಿದ್ರೂ ಇಂತಹ ನಿರ್ಧಾರ ತೆಗೆದುಕೊಳ್ಳುವುದು ಬಹಳ ತಪ್ಪು. ಆದರೆ ಮೋಸ ಮಾಡಿದ ಆ ಯುವಕನಿಗೆ ಸರಿಯಾದ ಶಿಕ್ಷೆಯಂತೂ ಆಗಲೇಬೇಕು. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.